ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ದಿನ ಬೆಳಿಗ್ಗೆ ನನ್ನ ಅಡುಗೆ ಮನೆ ರುಟೀನು ಶುರು ಮಾಡ್ಕೊಂಡಲ್ವಾ, ನಿಮಗೂ ತೋರಿಸ್ತಾ ಹೋಗೋಣ. ಏನು ಸ್ಪೆಷಲ್ ಏನು ಮಾಡೋದಿಲ್ಲ, ಇದ್ದದನ್ನೇ ಮಾಡಿದ್ದನ್ನೇ ನಿಮಗೂ ತೋರಿಸ್ತೀನಿ. ಇವತ್ತು ಹಬ್ಬ ಆದ ಕಾರಣ ಮುಸ್ರೆ ಬೇಡ ಅಂತ ರವೆ ಇಡ್ಲಿ ಮಾಡ್ತಾ ಇದ್ದೇನೆ, ಅದನ್ನು ನಿಮಗೆ ತೋರಿಸ್ತೀನಿ. ಹಾಗೆ ಅಡುಗೆನೂ ರೆಡಿ ಆಗ್ತಾ ಇದೆ ನಂದು. ನೋಡಿ, ಮಸಾಲೆ ರವೆ ಇಡ್ಲಿ ಮಾಡಿದ್ದೀನಿ. ರವೆ ಇಡ್ಲಿ ರೆಡಿ ಆಯ್ತು ನಮ್ಮದು. ತಿಂಡಿಗೆ ರವೆ ಇಡ್ಲಿ, ಹಾಗೆ ಊಟಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ. ಒಂದೊಂದೇ ಮಾಡಿದ ಹಾಗೆ ತೋರಿಸ್ತೀನಿ. ಇದು ಮಾಮೂಲಿ ಕುಂಬಳಕಾಯಿ, ನೋಡಿ ಕುಂಬಳಕಾಯಿ ಸಾಂಬಾರು ಮಾಡಿದ್ದೀನಿ. ಜೀರಿಗೆ ಮೆಂತೆಯ ಚಟ್ನಿ ಮಾಡಿದ್ದೀನಿ. ತುಂಬ ರುಚಿ ಹಾಗೂ ಜೀರ್ಣಕಾರಿ, ತಿಂಡಿಗೂ ಆಯಿತು ಊಟಕ್ಕೂ ಆಗತ್ತೆ ಅಂತ ಜಾಸ್ತಿ ಮಾಡಿದ್ದೀನಿ. ಇಬ್ಬರಿಗೂ ತುಂಬ ಇಷ್ಟ, ಅದಕ್ಕಾಗಿ ಮಾಡಿದ್ದೀನಿ. ಅದು ರವೆ ಇಡ್ಲಿಗೂ ಒಳ್ಳೆ ಕಾಂಬಿನೇಷನ್ನು, ಅನ್ನಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ನು. ಹಾಗೆ ನಾನು ಕುಂಬಳಕಾಯಿ ಸಾಂಬಾರು ಮಾಡ್ತಾ ಅದರ ತಿರುಳನ್ನು ತೆಗೆದಿಟ್ಟಿದ್ದೀನಿ. ಅದರ ತಂಬುಳಿ ಮಾಡ್ತೇನೆ. ಕುಂಬಳಕಾಯಿ ತಿರುಳಿನ ತಂಬುಳಿನೂ ಮಾಡಿಬಿಟ್ಟೆ. ಇದರ ರೆಸಿಪಿನ ನಿಮಗೆ ಮುಂದೆ ನನ್ನ ವಿಡಿಯೋಗಳಲ್ಲಿ ಕೊಡ್ತೀನಿ. ಹಾಗೆ ಪಾಯಸ ಮಾಡಬೇಕು, ಚಿತ್ರಾನ್ನ ಮಾಡಬೇಕು, ಕೋಸಂಬರಿ ಮಾಡಬೇಕು, ಇನ್ನೂ ತುಂಬ ಕೆಲಸ ಇದೆ. ಅದನ್ನೆಲ್ಲ ಮಾಡ್ತಾ ನಿಮಗೂ ತೋರಿಸ್ತೇನೆ. ಮೊದಲು ನಾನು ತಿಂಡಿ ತಿಂತೇವೆ, ಯಾಕಂದರೆ ತಿಂಡಿ ತಿಂದ್ರೆ ತಾನೇ ಎನರ್ಜಿ. ನೋಡಿ, ತುಂಬ ಸಾಫ್ಟ್ ಆದ ರವೆ ಇಡ್ಲಿ ಮುಟ್ಟುವಾಗ ಬಂದ್ಬಿಡತ್ತೆ. ನೋಡಿ, ತುಂಬ ಮೃದುವಾಗಿರುತ್ತೆ. ಇವತ್ತು ಯುಗಾದಿ ಹಬ್ಬ ಆದ ಕಾರಣ ಮುಸ್ರೆ ಬೇಡ ಅಂತ ರವೆ ಇಡ್ಲಿ ಮಾಡಿದೆ ನಾನು. ಹಾಗೆ ನಾನೆಲ್ಲ ಅಡುಗೆ ಮನೆ ಕೆಲಸ ಮುಗಿದ ಮೇಲೆ ಸೀರೆ ಉಟ್ಟು ರೆಡಿ ಆಗ್ತೀನಿ. ಆವಾಗ ನಿಮ್ಮ ಜೊತೆ ಸಿಗ್ತೀನಿ. ಅದಕ್ಕೆ ಸರಿಯಾಗಿ ನಮಗೆ ಸೂತಕ ಬೇರೆ ಬಂದಿತ್ತು ಫ್ರೆಂಡ್ಸ್. ಇವತ್ತೇ ಶುದ್ಧ ಬೇರೆ, ಇಲ್ಲಾಂದರೆ ಹಬ್ಬನೇ ಮಿಸ್ ಆಗ್ತಾ ಇತ್ತು. ಸ್ಪೆಷಲ್ ಏನಿಲ್ಲ, ಸಿಂಪಲ್ಲೇ ನಮ್ಮ ಹಬ್ಬ. ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳುವಂಥದ್ದು ನನಗೆ ಖುಷಿ ಕೊಡುತ್ತೆ ಅಲ್ವಾ. ನೋಡಿ, ಈಗ ಇಡ್ಲಿ, ರವೆ ಇಡ್ಲಿ, ಹಾಗೆ ನಾನು ಹೇಳಿದ್ನಲ್ಲ ಜೀರಿಗೆ ಮೆಂತೆ ಗೊಜ್ಜಿದು ತುಂಬ ರುಚಿ. ಜಾಸ್ತಿ ಮಾಡಿದ್ದೀನಿ. ಇಬ್ಬರಿಗೆ ಇಷ್ಟೊಂದು ಗೊಜ್ಜು ಬೇಕಾ, ಚಟ್ನಿ ಬೇಕಾ ಅಂತ ನೀವು ಮಾತಾಡ್ಬೋದು. ಊಟಕ್ಕೂ ಆಗುತ್ತೆ ಇದು, ಹಾಗಾಗಿ ನಾನು ಎಕ್ಸ್ಟ್ರಾ ಮಾಡಿದ್ದೀನಿ. ತುಂಬ ಟೇಸ್ಟಿ ಆಗಿರುತ್ತೆ, ಅನ್ನ ಜೊತೆಗೂ ತುಂಬ ಟೇಸ್ಟಿ ಆಗಿರುತ್ತೆ. ಈಗ ಮೊದಲು ತಿಂಡಿ ತಿಂತೇವೆ ನಾವು. ತಿಂಡಿ ತಿಂದು ನಿಮ್ಮ ಜೊತೆ ಸಿಗ್ತೀನಿ. ಅಷ್ಟೊತ್ತಿಗೆ ನನ್ನ ಸಾಂಬಾರು ಕುದೀತು. ನೋಡಿ, ಸಾಂಬಾರು ಕುದೀತಿದೆಯಲ್ಲ, ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡ್ತೀನಿ. ಬೇಗ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಿಮ್ಮ ಜೊತೆ ಸಿಗ್ತೀನಿ. ತಿಂಡಿ ತಿನ್ನುವ ಸಮಯ ರಿಲ್ಯಾಕ್ಸ್ ಟೈಮ್ ಅಲ್ವಾ, ಎಲ್ಲರಿಗೂ ಹಾಗೆ ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ತಿಂಡಿ ತಿಂದು ಆಮೇಲೆ ಒಂದು ಬಿಸಿ ಬಿಸಿ ಕಾಫಿ ಕೊಟ್ಬಿಟ್ರೆ ನಾನು ಹೇಳ್ತೀನಲ್ಲ, ಫುಲ್ ಡೇ ಎನರ್ಜಿ ನನಗೆ ಅದರಲ್ಲೇ ಸಿಕ್ಬಿಡತ್ತೆ ಅಂತ. ತಿಂಡಿ ಆಯಿತು, ಕಾಫಿ ತೊಗೊಂಡು ಬಂದೆ, ಇಬ್ಬರು ಕೂತ್ಕೊಂಡು ಕಾಫಿ ಕುಡ್ಕೊಂಡು ಏನೇನೋ ಹರಟೆ ಹೊಡ್ಕೊಂಡು ಹೀಗೆ ಇದೆ ನಮ್ಮ ಬೆಳಗಿನ ರುಟೀನು. ಚಿತ್ರಾನ್ನ, ಪಾಯಸ ಎಲ್ಲ ಮಾಡಬೇಕಲ್ವಾ, ಅದಕ್ಕೆ ಚಿತ್ರಾನ್ನ ಹಾಗೂ ಅನ್ನಕ್ಕೆ ಅಕ್ಕಿ ತೊಳೆದು ಒಂದು ಕಡೆ ಅನ್ನಕ್ಕೆ ಕುಕ್ಕರ್ ಇಡ್ತೀನಿ, ಇನ್ನೊಂದು ಕಡೆ ಪಾಯಸ ಮಾಡೋಕ್ಕೆ ಈ ಕುಕ್ಕರಲ್ಲಿ ಹೆಸರುಬೇಳೆ ಬೇಯಕ್ಕೂ ಇಡ್ತೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ನಾನು. ನೋಡಿ, ಪಾಯಸಕ್ಕೆ ಹೆಸರುಬೇಳೆ ಹಾಕಿದೆ. ನಾವು ತುಂಬ ಕಡಿಮೆ ಸಿಹಿ ತಿಂತೇವೆ, ಹಾಗಾಗಿ ನಾನು ಸ್ವಲ್ಪನೇ ಮಾಡ್ತೀನಿ, ಹಬ್ಬ ಅಂತ ಮಾಡ್ತೀನಿ ಅಷ್ಟೇ. ಹೆಸರುಬೇಳೆನ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ನಾನು. ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಹೆಸರು ಬೇಳೆನೂ ಚೆನ್ನಾಗಿ ತೊಳೆದೆ, 3 ಸರ್ತಿ ತೊಳಿಲೇಬೇಕು ಎಲ್ಲನೂ. ಹಾಗೆ ನೀರಾಕಿ ಅನ್ನಕ್ಕೆ ಇಡ್ತೀನಿ. ಗ್ಯಾಸ್ ಹಚ್ಚಿ ಕುಕ್ಕರು ಅನ್ನ ಬೇಯಕ್ಕಿಟ್ಟೆ. ಈ ಕಡೆ ನಾನು ಹೆಸರು ಬೇಳೆನ ನೋಡಿ, ಹೆಸರು ಬೇಳೆನ ನಾವು ಚೆನ್ನಾಗಿ ತೊಳ್ಕೊಂಡು ಅಲ್ವಾ, ಇದಕ್ಕೆ ಏನು ಮಾಡಬೇಕಂದ್ರೆ ಚೂರು ತುಪ್ಪ ಹಾಕಿ ಹೆಸರು ಬೇಳೆನ ಒಂಚೂರು ಫ್ರೈ ಮಾಡಿಕೊಂಡು ಆಮೇಲೆ ಬೇಯಕ್ಕಿಟ್ರೆ ಪಾಯಸ ರುಚಿಯಾಗಿ ಬರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಹೆಸರು ಬೇಳೆನ ಒಂಚೂರು ತುಪ್ಪ ಹಾಕಿ ಫ್ರೈ ಮಾಡ್ತೀನಿ. ನೋಡಿ, ಚೂರು ತುಪ್ಪ ಹಾಕಿದೆ ಹೆಸರು ಬೇಳೆಗೆ. ಕೆಲವರು ಫಸ್ಟೇ ಹೆಸರು ಬೇಳೆನ ತುಪ್ಪ ಹಾಕಿ ಹುರ್ಕೊಂಡು ಆಮೇಲೆ ತೊಳಿತಾರೆ, ಬಟ್ ನಾನು ತೊಳೆದು ಫಸ್ಟ್, ಯಾಕಂದರೆ ಅದರಲ್ಲಿ ಏನೇನೋ ಪೆಸ್ಟಿಸೈಡ್ ಹಾಕಿರ್ತಾರಲ್ವಾ, ಅದಕ್ಕೆ ತೊಳ್ಕೊಂಡು ಹುರಿತೀನಿ. ಒಂದು 5-6 ನಿಮಿಷ ಹುರಿದೆ ನಾನು. ಇಷ್ಟು ಹುರಿದ್ರೆ ಸಾಕು. ಈಗ ನೀರು ಹಾಕಿ ನಾನು ಬೇಯಕ್ಕಿಡ್ತೀನಿ ಹೆಸರು ಬೇಳೆನ. 1 ವಿಸಿಲ್ ಬರೆಸ್ತೀನಿ ಕುಕ್ಕರಲ್ಲಿ. ಅಷ್ಟೊತ್ತಿಗೆ ನಾನು ಚಿತ್ರಾನ್ನಕ್ಕೆ ಮಾವಿನಕಾಯಿ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ತೀನಿ. ನಾನು ಮಾವಿನಕಾಯಿಯನ್ನು ಸೇರಿಸಿ ಕ್ಯಾಪ್ಸಿಕಮ್ ಜೊತೆಗೆ ಚಿತ್ರಾನ್ನ ಮಾಡ್ತೀನಿ ಇವತ್ತು. ಯಾಕಂದರೆ ನಾವು ಇವತ್ತು ಹಬ್ಬದ ದಿವಸ ಈರುಳ್ಳಿಯನ್ನು ಯೂಸ್ ಮಾಡೋದಿಲ್ಲ ಅಲ್ಲ, ಹಾಗಾಗಿ ಇದೆರಡು ಹಾಕಿ ಮಾಡ್ತೀನಿ. ಹಾಗೆ ಪಾನಕ ಮಾಡಬೇಕು. ನಾನು ಲಿಂಬೆಹಣ್ಣಿನ ಪಾನಕ ಮಾಡಿ ಅದಕ್ಕೆ ಸಣ್ಣ ಮಾವಿನಕಾಯಿ ಪೀಸ್ಗಳನ್ನು 4 ಕಟ್ ಮಾಡಿ ಹಾಕ್ತೀನಿ. ಅದೊಂದು ಶಾಸ್ತ್ರ. ಹಾಗೆ ನಾನು ಕೋಸಂಬರಿನೂ ಮಾಡ್ತೀನಿ, ಅದಕ್ಕೂ ತರಕಾರಿ ಹೆಚ್ಕೊಳ್ಬೇಕು. ಬನ್ನಿ ಎಲ್ಲ ತರಕಾರಿ ಕಟ್ ಮಾಡ್ಕೊಳ್ಳೋಣ. ಈಗ ಹಸಿಮೆಣಸಿಕಾಯಿ, ಕ್ಯಾಪ್ಸಿಕಮ್ಮು ಹಾಗೂ ಮಾವಿನಕಾಯಿನ ನಾನು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ತೀನಿ. ಹಾಗೆ ನಾವು ಈ ಯುಗಾದಿಯ ಬಗ್ಗೆ ಮಾತಾಡೋಣ. ಈ ಸರ್ತಿ ಯುಗಾದಿ ಪರಾಭವ ಯುಗಾದಿ ಅಂತ ಹೇಳ್ತಾರೆ. ಅಲ್ಲ, ಪರಾಭವ ಅಂದರೆ ಸೋಲಲ್ವಾ ಅಂತ ನಾವು ಯೋಚನೆ ಮಾಡ್ಬೋದು. ಆದರೆ ಪರ ಅಂದರೆ ಶ್ರೇಷ್ಠ, ಉನ್ನತ ಅಂತ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ. ಭವ ಅಂದರೆ ಉದಯ ಅಥವಾ ಜನ್ಮ ಅಂತ ಅರ್ಥ ಬರುತ್ತೆ. ಹಾಗಾಗಿ ಹೊಸ ಒಂದು ರೂಪಾಂತರಗೊಂಡು ಎಲ್ಲ
ಹೊಸ ಆರಂಭ ಅನ್ನೋ ರೀತಿಯಲ್ಲಿ ಅರ್ಥ ಬರುತ್ತೆ ಯುಗಾದಿಗೆ. ಮನುಷ್ಯನ ಈ ಅಹಂಕಾರವೇ ಮನುಷ್ಯನ ನಾಶಕ್ಕೆ ಕಾರಣ ಅಲ್ವಾ. ಹಾಗಾಗಿ ಎಲ್ಲವನ್ನೂ ನಾವು ತೊರೆದು ಹೊಸ ರೂಪಾಂತರಗೊಳ್ಳೋಣ ಅನ್ನೋದರ ಅರ್ಥವನ್ನು ಈ ಯುಗಾದಿಗೆ ಹೇಳ್ತಾರೆ ಎಲ್ಲರೂ. ಬನ್ನಿ, ನಾನೀಗ ಎಲ್ಲ ತರಕಾರಿಗಳನ್ನು, ಮಾವಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ. ಎಲ್ಲದಕ್ಕೂ ಬೇಕಲ್ವಾ, ಚಿತ್ರಾನ್ನಕ್ಕೆ ಬೇಕು, ಕೋಸಂಬರಿ ಪಾನಕಕ್ಕೂ ಬೇಕು. ನೋಡಿ, ಚಿತ್ರಾನ್ನಕ್ಕೆ ಮಾವಿನಕಾಯಿ ಹೆಚ್ಚಿ ಇಟ್ಟೆ. ಇಷ್ಟು ಮಾವಿನಕಾಯಿ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ, ಕೋಸಂಬರಿಗೆ ಸೇರಿಸ್ತೀನಿ. ಹಾಗೆ ನೋಡಿ, ಪಾನಕ ಮಾಡಲೇಬೇಕಲ್ವಾ, ಪಾನಕ ಮಾಡಿದ್ದೀನಿ. ಈ ಪಾನಕಕ್ಕೆ ಸ್ವಲ್ಪ ಹೀಗೆ ಒಂದು 4 ನೋಡಿ ಹೀಗೆ ಒಂದು ಚೂರು ಮಾವಿನಕಾಯಿ ಪೀಸು ಸೇರಿಸ್ತೀನಿ. ಇದು ಮಾವಿನಕಾಯಿ ನಾವು ಹಾಕುವಂಥ ಶಾಸ್ತ್ರ ಇದು. ಹೀಗಾಗಿ ನಾನು ಮಾವಿನಕಾಯಿ ಪೀಸನ್ನು ಪಾನಕಕ್ಕೂ ಸೇರಿಸಿದೆ. ನೋಡಿ, ಹಾಗೆಯೇ ಕೋಸಂಬರಿ ಮಾಡಬೇಕು. ಕೋಸಂಬರಿ ಮಾಡೋಕ್ಕೆ ನಾನು ಹೆಸರು ಕಾಳನ್ನು ಮೊಳಕೆ ಬರೆಸಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಹೆಸರು ಕಾಳು ಮೊಳಕೆ ಬಂದಿದೆ. ನಾನು ಸ್ವಲ್ಪ ಹೆಸರು ಕಾಳು, ಇಷ್ಟೊಂದು ಬೇಡ ನನಗೆ, ನಾಳೆ ಅಡುಗೆಗೆ ಉಪಯೋಗಿಸ್ತೀನಿ. ನಾನು ಫ್ರಿಜ್ಜಲ್ಲಿ ತೆಗೆದು ಇಡ್ತೀನಿ, ನಾಳೆ ಉಪಯೋಗಿಸ್ತೀನಿ ಅಡುಗೆಗೆ. ನೋಡಿ, ನಾನಿಷ್ಟು ಹೆಸರು ಕಾಳು ಹಾಕಿದೆ. ಹಾಗೆ ಈ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಸೇರಿಸಿದೆ. ಇದಕ್ಕೆ ನಾನೀಗ ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಕಿ ಕೋಸಂಬರಿ ಮಾಡ್ತೀನಿ. ನೀವು ಕೇಳಬಹುದು, ಹಬ್ಬನ ನೀನೇನಪ್ಪ ಈ ಥರನೇ ಏನು ಸೀರೆ ಉಟ್ಕೊಳ್ಳಿಲ್ಲ, ಏನೂ ಮಾಡಲಿಲ್ಲ, ಮನೇಲಿ ಹಾಕಿ ಡ್ರೆಸ್ಸಲ್ಲೇ ಹಬ್ಬ ಎಲ್ಲ ರೆಡಿ ಮಾಡ್ತಿದ್ಯಲ್ಲ ಅಂತ ನೀವು ಕೇಳ್ಬೋದು. ಏನು ಗೊತ್ತಾ ಫ್ರೆಂಡ್ಸ್, ನಾನು ಸ್ನಾನ ಮಾಡಿ ತೊಳೆದಿರುವಂತಹ ಬಟ್ಟೆ ಅಲ್ವಾ, ಶುದ್ಧ ಬಟ್ಟೆ ಹಾಕೊಂಡ್ರೆ ಅದು ಶುದ್ಧವಾದ ಮಡಿ. ಕೆಲಸ ಮಾಡುವಾಗ ಸೀರೆ ಉಟ್ಕೊಳ್ಳೋ ಕಷ್ಟ ಅಲ್ಲ. ಈಗ ಒಂದ್ಸಲ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ ನಂತರ ನಾನು ಸೀರೆ ಉಟ್ಕೊಂಡು ರೆಡಿಯಾಗಿ ಬರ್ತೀನಿ ನಿಮ್ಮ ಮುಂದೆ. ಈಗ ಫಸ್ಟ್ ಅಡುಗೆ ಮುಗಿಸ್ತೀನಿ. ಕೋಸಂಬರಿಗೆ ಸೌತೆಕಾಯಿ, ಕ್ಯಾರೆಟು ಎಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡಬೇಕಲ್ವಾ. ಒಂದೊಂದೇ ಅಂತ ಇರೋದು ಇಬ್ಬರೇ, ಬಟ್ ಕೆಲಸಗಳು ಕಮ್ಮಿ ಆಗತ್ತಾ? ಯಾವ ಕೆಲಸನೂ ಕಮ್ಮಿ ಆಗೋದಿಲ್ಲ ಫ್ರೆಂಡ್ಸ್. ನೀವು 4 ಜನರಿಗೆ ಮಾಡೋದಾದರೆ ಇದನ್ನೇ ಕ್ವಾಂಟಿಟಿ ಜಾಸ್ತಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀರಿ ಹೊರತು 2 ಇರಲಿ 10 ಜನ ಇರಲಿ ಮಾಡುವ ಕೆಲಸ ಒಂದೇ, ಏನು ವ್ಯತ್ಯಾಸ ಆಗೋದಿಲ್ಲ. ಕ್ಯಾರೆಟ್ ತುರಿದು ಹಾಕ್ತೀನಿ. ಆಮೇಲೆ ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡೆ. ಸೌತೆಕಾಯಿಯನ್ನು ಹೆಚ್ಕೊಂಡು ಬಿಡ್ತೀನಿ. ನಂಗೆ ಅಡುಗೆ ಮನೇಲಿ ಕೂತು ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಅದೇನಾಗುತ್ತೆ ಅಂದರೆ, ನಾನು ಇದೆಲ್ಲ ಮಾಡ್ತಾ ನಿಮ್ಗೆ ತೋರಿಸುವಾಗ ನನ್ನ ತಲೆ ಕಾಣೋದೇ ಇಲ್ಲ ಅಲ್ವಾ. ನಾನು ಟ್ರೈಪಾಡ್ ಇಟ್ಕೊಂಡು ಮಾಡ್ತೀನಲ್ವಾ, ಹಾಗಾಗಿ ಕೂತ್ಕೊಂಡು ಮಾಡಿದರೆ ಸ್ವಲ್ಪ ಕಾಣುತ್ತೆ ಅನ್ನೋ ಉದ್ದೇಶದಿಂದ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಅಷ್ಟೇ. ಇವತ್ತು ನನಗೆ ಕೂತೆಲ್ಲ ಅಭ್ಯಾಸನೇ ಇಲ್ಲ, ಅದು ಸರಿಯಾಗೋದು ಇಲ್ಲ, ನಿಂತೇ ಮಾಡಬೇಕೆಲ್ಲ ಕೆಲಸ. ನೋಡಿ, ಸೌತೆಕಾಯಿ ಕಟ್ ಮಾಡಿದೆ. ಈಗ ಕ್ಯಾರೆಟ್ ತುರ್ಕೊಳ್ತೀನಿ ನಾನು. ನೋಡಿ, ತುರಿಮಣಿ ಇಲ್ಲಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಕ್ಯಾರೆಟ್ ತುರಿದೆ, ಕ್ಯಾರೆಟ್ ತುರಿ ಸೇರಿಸ್ತೀನಿ. ಟೊಮೆಟೊ ಒಂದು ಕಟ್ ಮಾಡ್ತೀನಿ, ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತೀನಿ. ಈಗ ಫ್ರೆಂಡ್ಸ್ ನೋಡಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತೀನಿ. ಆಮೇಲೆ ಸ್ವಲ್ಪನೇ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ತೀನಿ. ನಾನು ಹಸಿಮೆಣಸಿನ್ಕಾಯಿ ಹಾಕಲಿಲ್ಲ, ಸ್ವಲ್ಪ ಖಾರ ಹಾಕ್ತೀನಿ ಅಷ್ಟೇ, ನಾನು ಜಾಸ್ತಿ ಖಾರನೂ ಹಾಕೋದಿಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು ನೋಡಿ ಸೇರಿಸಿದೆ. ಬೇಕಾದರೆ ಚೂರು ಲಿಂಬೆ ರಸ ಹಿಂಡ್ಬೋದು, ಮಾವಿನಕಾಯಿ ಹಾಕಿದ್ದೀವಲ್ಲ ಹಾಗಾಗಿ ಲಿಂಬೆ ರಸನೂ ಹಿಂಡೋ ಅಗತ್ಯ ಇಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದರೆ ಕೋಸಂಬರಿ ರೆಡಿ. ನನಗಿದು ಏನಾಯಿತು ನೋಡಿ, ಬೌಲು ಚಿಕ್ಕದಾಯಿತು. ನಾನು ಬೇರೆ ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, 2 ಚಮಚ ತಗೊಂಡು ಹಿಂಗೆ ಮಾಡಿಬಿಟ್ರೆ ಎಲ್ಲ ಚಂದ ಮಿಕ್ಸ್ ಆಗಿಬಿಡತ್ತೆ. ನೋಡಿ, ಕೋಸಂಬರಿ ರೆಡಿ ಆಯಿತು. ಕೋಸಂಬರಿ ರೆಡಿ ಆಯಿತು. ಚಿತ್ರಾನ್ನಕ್ಕೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟೆ ಅಲ್ವಾ. ಪಾಯಸಕ್ಕೆ ಹೆಸರುಬೇಳೆ ಬೇಯಿಸಿದೆ. ಈಗ ನಾನು ನೋಡಿ ಒಂದು 4 ಏಲಕ್ಕಿನ ಸುಲಿದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ತೆಂಗಿನಕಾಯಿ ನೋಡಿ, ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಮ್ಮಿ ಆಗ್ಬೋದು ಅನಿಸ್ತಿದೆ, ಅದಕ್ಕೆ ನಾನೇನು ಮಾಡ್ತೀನಿ, ಈಗ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಇದೆ, ಅದನ್ನು ಸ್ವಲ್ಪ ಸೇರಿಸ್ಕೊಳ್ತೀನಿ. ಈಗ ಇದನ್ನು ನಾನು ನೈಸಾಗಿ ರುಬ್ಕೊಂಡು ಬರ್ತೀನಿ. ಸ್ಮೂತ್ ಪೇಸ್ಟ್ ಆಗಬೇಕು, ಅದು ಪಾಯಸಕ್ಕೆ ಸೇರ್ಸೋಕ್ಕೆ. ಅಷ್ಟರಲ್ಲಿ ನಾನು ನಿಮಗೆ ಹೆಸರುಬೇಳೆ ಏನಾಗಿದೆ ನೋಡೋಣ ಬನ್ನಿ. ನೋಡಿ, ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ಅಲ್ವಾ. ಅದಕ್ಕೆ ಈಗ ನಾನು ಬೆಲ್ಲ ಸೇರಿಸ್ತೀನಿ. ರುಚಿಗೆ ಬೇಕಾದಷ್ಟು ಬೆಲ್ಲ ಸೇರಿಸಿದೆ. ಈಗ ಗ್ಯಾಸ್ ಹಚ್ಚಿ ಬೆಲ್ಲ ಕರ್ಗಕ್ಕೆ ಇಡ್ತೀನಿ. ನಾನು ಸಣ್ಣ ಬೆಂಕಿಲಿ ಇಟ್ಟಿರ್ತೀನಿ, ಅದು ಬೆಲ್ಲ ಕರಗ್ತಾ ಇರುತ್ತೆ. ಅಷ್ಟೊತ್ತಿಗೆ ನಾನು ತೆಂಗಿನಕಾಯಿಯನ್ನು ನೈಸಾಗಿ ರುಬ್ಕೊಂಡು ಬರ್ತೀನಿ. ಬೆಲ್ಲ ಕರಗ್ತಾ ಇದೆ. ಈಗ ನಾನು
ಕಾಯಿ ನೈಸ್ ರುಬ್ಬಿದ್ದೀನಲ್ಲ ಇದನ್ನು ಸೇರಿಸ್ತೀನಿ. ಇದನ್ನು ಸೇರಿಸಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ. ಈ ಟೈಮಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕ್ಬೋದು, ಅದು ರುಚಿ ಕೊಡುತ್ತೆ. ಬಟ್ ನಾನು ಉಂಡೆ ಈ ಅಂಗಡಿ ಬೆಲ್ಲ ಇರುತ್ತಲ್ವಾ, ಅದು ಹಾಕಿದ್ದೀನಲ್ವಾ, ಅದ್ರಲ್ಲಿ ಉಪ್ಪಿನಂಶ ಇರುತ್ತೆ, ಹಾಗಾಗಿ ನಾನು ಪುನಃ ಉಪ್ಪು ಹಾಕಲ್ಲ ಇದಕ್ಕೆ. ಇಷ್ಟೇ ಸಾಕು. ಚೆನ್ನಾಗಿ ಒಂದ್ಸಲ ಕುದಿಬೇಕು. ಆಮೇಲೆ ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರಿದು ನಾನು ಇದಕ್ಕೆ ಸೇರಿಸ್ತೀನಿ. ಹೆಸರುಬೇಳೆ ಪಾಯಸ ಆವಾಗ ರೆಡಿ. ನೋಡಿ, ಪಾಯಸ ರೆಡಿ ಆಯಿತು. ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಬಗ್ಸ್ತೀನಿ. ಕುಕ್ಕರಲ್ಲಿ ಬೇಡ, ಈ ಪಾತ್ರೆಗೆ ಹಾಕ್ತೀನಿ ನಾನು. ನೋಡಿ, ಈ ಪಾತ್ರೆಗೆ ಹಾಕಿ ಗ್ಯಾಸ್ ಆಫ್ ಮಾಡಿದೆ. ನಾನೀಗ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಸೇರಿಸ್ತೀನಿ. ತುಪ್ಪ ಹಾಕಿದೆ ಸ್ವಲ್ಪ. ಗೋಡಂಬಿ ದ್ರಾಕ್ಷಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ತುಪ್ಪ ಬಿಸಿ ಆದ ತಕ್ಷಣ ಗೋಡಂಬಿ ಹಾಕ್ತೀನಿ. ಸಣ್ಣ ಉರಿಲಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿ. ನೋಡಿ, ಕಲರ್ ಚೇಂಜ್ ಆಗ್ಲಿಕ್ಕೆ ಶುರುವಾಯ್ತಲ್ಲ. ಈಗ ನಾನು ದ್ರಾಕ್ಷಿ ಹಾಕ್ತೀನಿ. ನಿಮ್ಮಿಷ್ಟ, ನೀವು ಬೇರೆ ಬೇರೆ ಸೀಡ್ಸ್ ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ಬೋದು. ಬಾದಾಮಿ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಬೋದು, ಏನು ಬೇಕಿದ್ರೆ ಮಾಡ್ಬೋದು. ನಿಮ್ಮ ರುಚಿಗೆ ಮನೆಯಲ್ಲಿ ಯಾವ್ಯಾವ ಐಟಮ್ ಉಂಟೋ ಅದರಿಂದನೇ ಮಾಡೋದು. ಗ್ಯಾಸ್ ಆಫ್ ಮಾಡಿದೆ. ಈಗ ನಾನು ಪಾಯಸಕ್ಕೆ ಹಾಕ್ತೀನಿ. ನೋಡಿದ್ರಲ್ಲ, ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಪಾಯಸ ರೆಡಿ ಆಯಿತು. ಇನ್ನು ಚಿತ್ರಾನ್ನ ಮಾಡಬೇಕು. ಚಿತ್ರಾನ್ನ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ. ಅಷ್ಟರಲ್ಲಿ ಬಾಗಿಲಿಗೊಂದು ರಂಗೋಲಿ ಹಾಕಿ ಬರೋಣ ನಾವು. ಹಬ್ಬದ ವೈಬ್ಸ್ ಬರೋದೇ ರುಚಿ ರುಚಿಯಾಗಿ ಅಡುಗೆ ಮಾಡಿ ಚೆಂದಾಗಿ ಸೀರೆ ಉಟ್ಟು ರೆಡಿ ಆದರೆ ಅಲ್ವಾ. ಹಬ್ಬದ ಒಂದು ಸೆಲೆಬ್ರೇಷನ್ನೇ ಒಂಥರ ಖುಷಿ ಅಲ್ವಾ. ಈ ಥರ ಖುಷಿಯಲ್ಲಿದ್ದಾವಾಗಲೇ ಹಬ್ಬಕ್ಕೊಂದು ಕಳೆನೂ ಬರುವಂಥದ್ದು. ನಾನು ಬೇಗ ಸೀರೆ ಉಟ್ಟು ರೆಡಿ ಆದೆ, ನಿಮಗೂ ತೋರಿಸ್ಬೇಕಲ್ವಾ ಸೀರೆ ಉಟ್ಟು ರೆಡಿ ಆಗುವಂಥದ್ದನ್ನು. ಎಷ್ಟು ಫಾಸ್ಟಾಗಿ ಸೀರೆ ಉಡ್ತೀನಿ ನೀವೇ ನೋಡಿಬಿಡಿ. ಕಿವಿದು ಬದಲಾಯಿಸಿದೆ, ಹಾಗೆ ಸರ ಹಾಕ್ಕೊಂಡೆ, ಎಲ್ಲನೂ ನೋಡಿ ನೀವು ನೋಡಿ ಖುಷಿ ಪಡ್ತೀರಿ ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದನ್ನೆಲ್ಲ. ನೋಡಿ ಫ್ರೆಂಡ್ಸ್, ನಾನು ರೆಡಿ. ಹೇಗಿದೆ ನನ್ನ ಸೀರೆ? ಬನ್ನಿ ನಾವು ಯುಗಾದಿ ಸೆಲೆಬ್ರೇಷನನ್ನು ಮಾಡೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಸುಖ, ನೆಮ್ಮದಿ, ಶಾಂತಿ ಸಿಗ್ತಾ ಇರಲಿ. ಯಾಕಂದರೆ ಯುಗಾದಿ ಅಂದರೆ ಏನು? ಬೇವು ಬೆಲ್ಲ ಅಲ್ವಾ. ಕಹಿ ಸಿಹಿ ಎಲ್ಲವೂ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಕಹಿಯನ್ನು ನುಂಗ್ಕೊಂಡು ಸಿಹಿಯನ್ನು ಅನುಭವಿಸೋಣ ಅಂತ ಹೇಳ್ತಾ, ನೋಡಿ ನಾನು ಎಷ್ಟು ಬೇವು ಬೆಲ್ಲ ತಿನ್ನಬೇಕಲ್ವ, ಬೆಳಿಗ್ಗೆ ತಿಂದಾಗಿದೆ. ಈಗ ಇನ್ನೊಂದು ರೌಂಡು ನಾನು ನಿಮ್ಗೆ ತೋರಿಸ್ತೀನಿ. ನಾನು ಎಷ್ಟು ಕಡಿಮೆ ಅದಕ್ಕೆ ಸಣ್ಣ ಸಣ್ಣ ಎಲೆ ಕತ್ತರಿಸಿ ಹಾಕಿರ್ತೀನಿ ಕಹಿ ಬೇವನ್ನು. ಯಾಕಂದರೆ ಕಹಿ ಜೀವನದಲ್ಲಿ ಕಮ್ಮಿ ಇರಲಿ, ಸಿಹಿನೇ ಜಾಸ್ತಿ ಇರಲಿ, ಬೆಲ್ಲ ಜಾಸ್ತಿ ಇರಲಿ ಅಂತ ನಾನು ಈ ಥರ ಕಡಿಮೆ ಕಹಿ ಬೇವು ಹಾಕಿ ಬೆಲ್ಲ ಜಾಸ್ತಿ ಹಾಕಿರ್ತೀನಿ. ನಾನು ಯಜಮಾನರಿಗೂ ಇನ್ನೊಂದು ರೌಂಡ್ ತಿನ್ನಿಸ್ತೀನಿ. ನಾನೀಗ ಬೆಳಿಗ್ಗೆ ಕೊಟ್ಟಾಗಿದೆ. ಕೊಟ್ಟು ನಾನು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಪಾನಕನೂ ಮಾಡಿರ್ತೀನಲ್ಲ, ಮಾವಿನಕಾಯಿ ಹಾಕಿ ಪಾನಕ ಮಾಡಿದ್ದೀನಿ. ಅದನ್ನು ಯಜಮಾನ್ರಿಗೆ ಕೊಡ್ತೀನಿ ಕುಡಿಯೋಕ್ಕೆ. ಫ್ರೆಂಡ್ಸ್, ಯುಗಾದಿ ಅಂದ್ರೇನು? ಬೇವು ಬೆಲ್ಲ ಅಲ್ವಾ. ನನಗೆ ಯುಗಾದಿ ಅನ್ನುವಾಗ ಈ ಹಾಡು ನೆನಪಾಗತ್ತೆ. ನಿಮ್ಗೊಂದು ಲೈನ್ ಹೇಳ್ತೀನಿ ನಾನು. ಗಜನಿಂಬೆ ಮಾಗಾಯ ಪಾನಕವ ಕುಡೀರಿ, ಬೇವ ಸವೀರಿ, ಬಂತು ಬಂತು ಯುಗಾದಿ, ಬಂತು ಬಂತು ಯುಗಾದಿ. ಕೇಳಿದ್ರಲ್ವಾ?
ಯುಗಾದಿ ಅನ್ನುವಾಗ ನನಗೆ ಯಾವಾಗಲೂ ಈ ಹಾಡು ನೆನಪು ಬರುತ್ತೆ, ತುಂಬ ಚೆನ್ನಾಗಿರುವಂತಹ ಹಾಡು. ಆಯಿತು, ಈಗ ನಾವು ದೇವರ ಮುಂದೆ ಇಟ್ಟು ಕೈ ಮುಗಿದು ಎಲ್ಲ ಮಾಡಿ ಬಂದು ಇದನ್ನು ಸೌದು ಆಯಿತು. ಈಗ ನನಗೆ ಅಡುಗೆ ಅರ್ಧಂಬರ್ಧ ಆಗಿದೆಯಲ್ಲ, ಚಿತ್ರಾನ್ನ ಒಂದು ಬಾಕಿ ಇದೆ. ಚಿತ್ರಾನ್ನನು ಮಾಡಿ ನಾನು ನಿಮ್ಮ ಜೊತೆ ಸಿಗ್ತೀನಿ, ಅದನ್ನು ನಿಮಗೂ ತೋರಿಸ್ತೀನಿ ನಾನು. ಇವತ್ತಷ್ಟೇ ನಮಗೆ ಸೂತಕ ಕಳೆದಿತ್ತು. ದೇವರನ್ನ ತೊಳೆದು ಚಕ್ಕ ಮಾಡಿ ಪೂಜೆ ಮುಗಿಸಿ ಬಂದೆ. ಬನ್ನಿ ಚಿತ್ರಾನ್ನ ಮಾಡ್ತೀನಿ, ಈಗ ನಿಮಗೂ ತೋರಿಸ್ತಾ ಹೋಗ್ತೀನಿ. ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದೆ. ನಾನು ಮಿನಿಮಮ್ ಎಣ್ಣೆಲ್ಲೇ ಅಡುಗೆ ಮಾಡ್ತೀನಿ ಯಾವಾಗಲೂ. ಸ್ವಲ್ಪನೇ ಎಣ್ಣೆ ಹಾಕಿದೆ, ಅದಕ್ಕೆ ಕಡಲೆಬೇಳೆ ಹಾಕಿದೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಹಾಕಿ ಅದನ್ನೊಂಚೂರು ಹುರಿದು ಮಾವಿನಕಾಯಿ ಮತ್ತು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಸ್ವಲ್ಪ ಹುರಿದೆ. ಆಮೇಲೆ ಅದೆಲ್ಲ ಸ್ವಲ್ಪ ಆಮೇಲೆ ಬೇಯಿಸಲೇಬೇಕಲ್ವ, ರುಚಿಗೆ ಹಿಂಗೆ ಹಾಕಿದೆ, ಗ್ಯಾಸು ತೆಗಿಯುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಎಲ್ಲ ಸ್ವಲ್ಪ ಬಾಡಿಸಿ ಬಿಟ್ಟು ಅರಿಶಿನ ಪುಡಿ ಹಾಕಿದೆ, ರುಚಿ ಬೇಕಾದಷ್ಟು ಉಪ್ಪು ಹಾಕಿದೆ. ಆಮೇಲೆ ಸ್ವಲ್ಪ ನೀರು ಹಾಕಿ ನಾನೇನು ಮಾಡ್ತೀನಿ, ಅದು ಸ್ವಲ್ಪ ಮೆತ್ತಗಾಗಬೇಕಲ್ವ, ಸ್ವಲ್ಪ ಬೇಯಬೇಕು, ಮುಚ್ಚಿಡ್ತೀನಿ. ನನ್ನ ಬ್ಯಾಂಗಲ್ಸ್ ಹೇಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ, ಹೊಸ್ತು ಚಿನ್ನದ ಅಂತ ತಿಳ್ಕೊಂಡ್ರಾ? ಖಂಡಿತಕ್ಕೂ ಅಲ್ಲ, ಇದು ನಂದೆಲ್ಲ ಇರೋದು ಮೀಶೋ ಗೋಲ್ಡ್. ಏನಂತ ತಿಳ್ಕೊಂಡ್ರಾ? ಮೀಶೋದಿಂದ ತರಿಸಿರುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಡೈಲಿ ವೇರಿಗೆ ಅದು ತರಿಸಿದ್ದೀನಿ, ಇವತ್ತೇ ಹಾಕ್ಕೊಂಡೆ, ನಿನ್ನೆ ಬಂದಿತ್ತದು. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಇದರ ಡಿಸೈನ್ ನೋಡಿ ಒಂದು ಸರ್ತಿ. ಬರೀ 4 ಬಳೆಗೆ 193 ರೂಪಾಯಿ ಅಷ್ಟೇ. ನಂಬ್ತೀರಾ ನೀವು? ಯಾರು ನಂಬಕ್ಕೆ ಸಾಧ್ಯ ಅಲ್ವಾ? ಈ ಥರದ್ದು ನಾನು ಸುಮಾರು ಸೆಟ್ ತರಿಸ್ಕೊಳ್ತಾ ಇರ್ತೀನಿ, ನಂಗೆ ತುಂಬ ಇಷ್ಟ. 6 ತಿಂಗಳು ಬರುತ್ತೆ ಆಯಿತಾ. 6 ತಿಂಗಳು ಬಂದರೆ ನಾನು 2 ಬಳೆ ಅಥವಾ ಒಂದೊಂದೇ ಬಳೆ ಹಾಕ್ಕೊಡ್ತೀನಿ ಮನೇಲಿ. ಆಮೇಲೆ ನಾನು ಅದು ಕಪ್ಪಾಯಿತು, ಕಲರ್ ಚೇಂಜ್ ಆಗ್ತಾ ಇದೆ ಅಂದರೆ ಬೇರೆ ತರಿಸ್ಕೊಂಡು ಬಿಡ್ತೀನಿ. ಈಗದ ರೇಟಲ್ಲಿ ಚಿನ್ನ ತೊಗೊಳಕ್ಕೆ ಸಾಧ್ಯ ಇಲ್ಲಲ್ಲ, ಈ ಥರ ತೊಗೊಂಡ್ಬಿಡೋದು. ನೋಡಿ ಎಷ್ಟು ಒಳ್ಳೆ ಡಿಸೈನ್ ಗೊತ್ತಾ, ಸೂಪರ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಯಾರಿಗಾದ್ರೂ ನನ್ನ ಹಾಗೆ ಇದೇ ಥರ ಹುಚ್ಚಿದ್ರೆ ನೀವು ತರಿಸ್ಕೊಳ್ಬೋದು, ಖಂಡಿತ ತರಿಸ್ಕೊಳ್ಬೋದು, ತುಂಬ ಕಡಿಮೆ ರೇಟಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಕಮೆಂಟ್ ಬಾಕ್ಸಲ್ಲೂ ಹಾಕಿರ್ತೀನಿ, ಖಂಡಿತ ನೀವು ತರಿಸ್ಕೊಳ್ಬೋದು. ಕ್ಯಾಪ್ಸಿಕಮ್ ಮಾವಿನಕಾಯಿ ಎಲ್ಲ ಮೆತ್ತಗಾಗ್ತಾ ಬಂದಿತ್ತು, ಅದಕ್ಕೆ ನಾನು ಅನ್ನ ಸೇರಿಸಿದೆ. ಇನ್ನೇನಿದೆ ಚಿತ್ರಾನ್ನಕ್ಕಲ್ವಾ, ಅನ್ನ ಸೇರಿಸಿ ಲಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಒಳ್ಳೆ ರುಚಿಯಾದ ಚಿತ್ರಾನ್ನ ರೆಡಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದೆ, ಎಲ್ಲ ಮಿಕ್ಸ್ ಮಾಡಿ ರೆಡಿ ಆಯಿತು. ಇನ್ನು ಊಟ ಮಾಡ್ತೀವಿ. ನೋಡಿ, ಊಟಕ್ಕೆ ಟೈಮ್ ಆಯಿತು ಫ್ರೆಂಡ್ಸ್, ಊಟಕ್ಕೆ ಇಡ್ತಾ ಇದ್ದೀನಿ. ಚಿತ್ರಾನ್ನ, ಕೋಸಂಬರಿ, ಚಟ್ನಿ, ಹುಳಿ, ತಂಬುಳಿ, ಪಾಯಸ, ಮೊಸರು, ಉಪ್ಪಿನಕಾಯಿ. ಇದು ಇವತ್ತಿನ ಊಟ. ನಾನು ನಿಮಗೆ ಎಲ್ಲ ಬಡಿಸ್ತಾ ತೋರಿಸ್ತೀನಿ. ಈಗ ನಾನು ತಟ್ಟೆಗೆಲ್ಲ ಬಡಿಸ್ತೀನಿ, ಇಬ್ಬರ ತಟ್ಟೆಗೂ ಬಡಿಸಿ ನಾನು ಸೀರೆ ಬದಲಾಯಿಸ್ಕೊಂಡು ಬರ್ತೀನಿ. ಯಾಕಂದರೆ ಊಟ ಮಾಡುವಾಗ ಸೀರೆಯಲ್ಲಿ ಇರಬಾರ್ದು. ಅಂದರೆ ಸೀರೆಯಲ್ಲಿ ಇರ್ಬೋದು, ರೇಷ್ಮೆ ಸೀರೆ ಉಟ್ಟಿದ್ರೆ ಊಟ ಮಾಡೋಕ್ಕೆ ಆ ಸೀರೆ ಉಟ್ಕೊಂಡು ಕೂತ್ವಿ ಅಂದರೆ ಅದನ್ನು ತೊಳಿಬೇಕು. ಆಮೇಲೆ ರೇಷ್ಮೆ ಸೀರೆ ತೊಳಿಯೋಕ್ಕಾಗಲ್ವಲ್ಲ, ಅಷ್ಟು ಸಲ ತೊಳಿಯಲ್ಲ. ಹಾಗಾಗಿ ಊಟದ ಮೊದಲು ಸೀರೆ ಬದಲಾಯಿಸ್ಕೊಂಡು ಬರಬೇಕು ಯಾವಾಗಲೂ. ಅದು ಬೇರೆ ಸೀರೆ ಉಟ್ಕೊಂಡು ಬರಬೇಕು, ಇಲ್ಲ ಡ್ರೆಸ್ ಹಾಕ್ಕೊಂಡು ಬರಬೇಕು. ಡ್ರೆಸ್ ಹಾಕ್ಕೊಂಡು ಬರ್ತೀನಿ. ನೋಡಿ, ನಾನು ಚಿತ್ರಾನ್ನ ಹಾಕಿದೆ, ಕೋಸಂಬರಿ ಹಾಕಿದೆ, ಹಾಗೆ ಚಟ್ನಿ ಇದೆ ಅಲ್ಲ ನೋಡಿ, ಜೀರಿಗೆ ಮೆಂತೆ ಚಟ್ನಿ ಮಾಡಿದ್ದೀನಲ್ವಾ, ಚಟ್ನಿ ಹಾಕಿದೆ, ಹಾಗೆ ಪಾಯಸ ನೋಡಿ, ಪಾಯಸ ಹಾಕಿದೆ. ಇನ್ನು ಅನ್ನ, ಸಾಂಬಾರು, ಆಮೇಲೆ ತಂಬುಳಿ, ಮೊಸರು ಎಲ್ಲ ಇದೆ. ಮೃಷ್ಟಾನ್ನ ಭೋಜನ ಸಿಂಪಲ್ ಆಗಿ, ಆ ಥರ ಏನು ಸ್ಪೆಷಲ್ ಮಾಡಲಿಲ್ಲ ನಾನು, ಸಿಂಪಲ್ ಅಡುಗೆ ಅಷ್ಟೇ. ನಮ್ಮ ಮನೆಯ ಸಿಂಪಲ್ ಯುಗಾದಿ ಹಬ್ಬದ ಆಚರಣೆ ಹೇಗಿತ್ತು ಅಂತ ನೀವೆಲ್ಲ ನೋಡಿದ್ರಿ ಅಲ್ವಾ. ಈಗ ನಾನು ಊಟ ಮಾಡೋಕ್ಕೆ ಅಂತ ಡ್ರೆಸ್ ಚೇಂಜ್ ಮಾಡಿ ಬಂದೆ, ಇನ್ನು ಊಟ ಮಾಡ್ತೀನಿ. ಇವತ್ತಿನ ನಮ್ಮ ಸಿಂಪಲ್ ಯುಗಾದಿ ಆಚರಣೆ ಹೇಗಿತ್ತು ನೋಡಿ. ತರಾವರಿ ಅಡುಗೆಗಳು ತಿಂದು ಗಣಪತಿಯ ಹೊಟ್ಟೆ ಆದಂಗೆ ಆಗ್ಬೋದು ಇವತ್ತು. ಡಯಟ್ ಎಲ್ಲ ಬದಿಗಿಟ್ಟು ಚೆನ್ನಾಗಿ ತಿಂತೇವೆ ಇವತ್ತು. ನಿಮ್ಮೆಲ್ಲರ ಮನೆಯಲ್ಲಿ ಯುಗಾದಿ ಆಚರಣೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೂ ಕಮೆಂಟ್ ಮಾಡಿ. ನನ್ನ ಹಾಗೆ ಸಿಂಪಲ್ಲಾಗಿ ಆಚರಣೆ ಮಾಡಿದ್ರಾ ಅಥವಾ ಜೋರಾಗಿ ಆಚರಣೆ ಮಾಡಿದ್ರಾ ಏನಂತ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ, ನಮಸ್ತೆ.